ಹ್ಯಾಪಿ ನ್ಯೂ ಇಯರ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಶ್ರೇಯಾ ಗೌಡ. ಸೊ ಇವತ್ತು 2024 ಡಿಸೆಂಬರ್ 31 ಅಂದ್ರೆ ಇಯರ್ ಎಂಡಿಂಗ್ ದಿನ ನಮ್ಮ ಮಲ್ನಾಡಲ್ಲಿ ಹೇಗೆಲ್ಲ ಇಯರ್ ಎಂಡಿಂಗ್ ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನಾವಿಲ್ಲಿ ಅಡುಗೆಗೆ ಎಲ್ಲ ಈರುಳ್ಳಿ ಆಗಿರ್ಬೋದು, ಟೊಮೆಟೊ, ಉಪ್ಪು ಏನೇನು ಬೇಕೋ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು ತಗೊಂಡ್ವಿ. ಹಾಗೆ ನಾವು ಎಲ್ಲಿ ಮಾಡೋದಂತ ಪ್ಲ್ಯಾನ್ ಹಾಕಿದಾಗ ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಒಳಗಡೆ ಕಿಚನಲ್ಲಿ ನಾವು ಡೈಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಒಳಗಡೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನಲಿಕ್ಕೆ ಒಂಥರ ಮಜಾ ಇರುತ್ತೆ ಅಂದ್ಕೊಂಡು ಹೊರಗಡೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಇವಾಗ ಹೊರಗಡೆ ಸೆಟಪ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಹೊರಗಡೆ ಇವಾಗ ನೈಟ್ ಆಗಿರೋದ್ರಿಂದ ಈ ಲೈಟಿನ ವ್ಯವಸ್ಥೆ ಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ವೈರ್ನ ಎಳ್ಕೊಂಡು ನಾವು ಲೈಟಿನ ವ್ಯವಸ್ಥೆ ಮಾಡೋಣ ಅಂತ ಮಾಡ್ಕೊತಾ ಇದ್ವಿ. ಸೊ ಇದೊಂಥರ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಎಂಜಾಯ್ಮೆಂಟ್ ಯಾವತ್ತೂ ಎಲ್ಲೂ ಮಾಡಿರಲ್ಲ. ಸೊ ಹಾಗಾಗಿ ನನಗೆ ಈ ವೈರ್ ಎಳಿಬೇಕಾದ್ರೆ ಅದ್ರದ್ದು ಏನು ಹೋಲ್ಡ್ ಇರುತ್ತೆ ಅದು ನನ್ನ ಕೈಗೆ ಬಂದುಬಿಡ್ತು. ಸೊ ಅದನ್ನು ಇವಾಗ ಸರಿ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಮಾಡ್ತಾ ಇದ್ದಾರೆ ಆ ಬ್ರಾಂಡ್ನ. ಹಾಗೆ ನಾನಿಲ್ಲಿ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡಿಡೋಣ ಅಂತ ಎಲ್ಲದನ್ನೂ ರೆಡಿ ಮಾಡಿಕೊಂಡೆ. ಅದಕ್ಕೆ 2 ಸ್ಪೂನಷ್ಟು ಧನಿಯಾ ಪೌಡರ್, 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಹಾಗೆ 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ ಚಿಲ್ಲಿ ಜಾಸ್ತಿ, ಅದು ಸ್ಪೈಸಿ ಜಾಸ್ತಿ ಇದೆ ನಿಮಗೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 3 ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿನೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಹಾಕ್ಕೊಂಡು, ಹಾಗೆ ಸಾಲ್ಟ್ ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಚಿಕನ್ನ. ಸೊ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗಲಿ ಅಂತ. ಸೊ ಹಾಗಾಗಿ ನಾವಿಲ್ಲಿ ಒಳಗಡೆನೇ ಎಲ್ಲ ಕಿಚನ್ ಒಳಗಡೆನೇ ಎಲ್ಲ ಮ್ಯಾರಿನೇಟ್ ಮಾಡಿಕೊಂಡು ಹೊರಗಡೆ ತಗೊಂಡೋಗ್ತಿದ್ದೀವಿ. ಯಾಕಂದರೆ ಆ ಲೈಟಿಗೆ ಫೋಕಸಿಗೆ ಎಲ್ಲ ಹುಳಗಳೆಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇಲ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅಮ್ಮ ತುಪ್ಪ ಎಲ್ಲ ಕೊಟ್ಟು ಎಲ್ಲನೂ ತೊಗೊಂಡು ಹೋಗಿ ಲೈಟಿನ ವ್ಯವಸ್ಥೆನೂ ಆಗಿತ್ತು ಅಷ್ಟೊತ್ತಿಗೆ. ಹಾಗಾಗಿ ನಾವೆಲ್ಲ ಹೊರಗಡೆ ತೊಗೊಂಡೋದ್ವಿ. ಇವಾಗ ಸೊ ಲೇಟ್ ಮಾಡೋದು ಬೇಡ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಲೆನ ಹಚ್ತಾ ಇದ್ದೀವಿ. ಎಲ್ಲ ಆದಮೇಲೆ ಒಂದು ಬೆಂಚ್ ತಂದು ಇಟ್ಕೊಳ್ಳೋಣ, ಅದ್ರ ಮೇಲೆ ಕುತ್ಕೊಂಡು ಎಲ್ಲ ಚಾಪ್ ಮಾಡೋಣ ಆನಿಯನ್ನು, ಟೊಮೆಟೊ ಎಲ್ಲ ಅಂತ ಅಂದ್ಕೊಂಡು ಬೆಂಚ್ ತಂದು ಇಡ್ತಾ ಇದ್ದೀವಿ. ನಮ್ಮ ಜೊತೆ ನಾವೆಷ್ಟು ತಿರುಗಿದ್ದೀವಿ ಅವ್ರ ಮನೆ ನಾಯಿ ಸಹ ಅಷ್ಟೇ ಓಡಾಡಿದೆ. ಸೊ ಇಲ್ಲಿ ನಮ್ಮ ಏನೇ ಯಾರ್ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ತೋರಿಸ್ತೀನಿ. ಇವರು ಅಕ್ಷತಾ ಅಂತ ನಮ್ಮ ಪಕ್ಕದ ಮನೆ ಅಕ್ಕ, ಹಾಗೆ ಅವರ ಮಗಳು ಹನಿ ಅಂತ, ಅವಳು ಅಷ್ಟೇ ನಮ್ಮ ಇವತ್ತಿನ ವಿಡಿಯೋಗ್ರಾಫರ್ ಆಗಿದ್ದು ಅವರೇ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಪ್ರತಿ ಸಲ ಬಂದ್ಕೊಂಡು ಏನಾದ್ರು ಒಂದು ಕ್ವೆಶನ್ ಕೇಳೋದು, ಟೀಚರ್ ಮಾಡೋದು, ಅಂದರೆ ಬೋರ್ ಆಗಲಿಕ್ಕೆ ಬಿಡಲಿಲ್ಲ. ನಾವು ಇಬ್ಬರು ಮಕ್ಕಳು ಅಷ್ಟೇ, ಅವರು ಅಷ್ಟೇ, ಅವರಿಬ್ಬರು ಮಕ್ಕಳು ಅಷ್ಟೇ. ತುಂಬ ಎನರ್ಜಿ ಇದೆ ಅವರಿಗೆ, ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದು. ಒಂದಷ್ಟು ಕ್ವೆಶನ್ಸ್ನ ಕೇಳ್ತಾಯಿದ್ರು, ಕಾಮಿಡಿ ಕ್ವೆಶನ್ಸ್ನೆಲ್ಲ ಕೇಳ್ತಾಯಿದ್ರು. ಇವರು ಅವ್ರ ಮಗ, ಅಕ್ಕನ ಮಗ ಹಂಶಿತ್ ಅಂತ ಇವ್ರ ಹೆಸರು. ಸೊ ಎಲ್ಲ ಚಾಪ್ ಮಾಡ್ತಾ ಇದ್ದೀವಿ. ಅಕ್ಕ ಎಲ್ಲ ತಂದ್ಕೊಡ್ತಾ ಇದ್ದಾರೆ ನನಗೆ ಚಾಪ್ ಮಾಡು ಅಂತ. ಸೊ ನಾನೆಲ್ಲ ಚಾಪ್ ಮಾಡಿದೆ. ಅಂದರೆ ನಾನು ಫಸ್ಟೇ ಹೇಳಿಬಿಟ್ಟಿದ್ದೆ ನಾನೇ ಮಾಡ್ತೀನಿ ಅಂತ. ಸೊ ಹಾಗಾಗಿ ನನಗೆ ಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ, ನೀನು ಮಾಡು, ನೀನು ಚೆನ್ನಾಗಿ ಮಾಡು ಅಂತ ಅಂದ್ಕೊಂಡು ಎಲ್ಲ ಹೇಳಿ ಕೊಡ್ತಾ ಇದ್ದಾರೆ ಎಲ್ಲದನ್ನೂ. ಅಂದರೆ ಇದು ಮಾಡ್ತೀನಿ ಅಂತಲೂ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಮನೇಲಾಗಲಿ ಅವ್ರ ಮನೇಲಾಗಲಿ ಮಾಡೋಣ ಅಂತ ಹೇಳೋಕ್ಕೂ ಮಾಡೋಣ ಅಂತಲೇ ಅಂದರು. ಯಾಕೆಂದರೆ ಪ್ರತಿದಿನ ಏನು ಈ ಥರ ಮಾಡಲ್ಲ, ಕೆಲವೊಂದು ಸಲ ಇಯರ್ ಎಂಡು ಇಲ್ಲ ಒಂದೊಂದು ಪಾರ್ಟಿಗಳಲ್ಲಿ ಮಾತ್ರ ಈ ಥರ ಮಾಡ್ತೀವಲ್ಲ. ಸೊ ಅದನ್ನು ಏನೋ ಹುಡುಗರೇನೋ ಮಾಡ್ಕೊತಿದ್ದಾರೆ, ಮಕ್ಕಳುಗಳು ಮಾಡಲಿ ಅಂತೆಲ್ಲ ಬಿಟ್ರು. ಆ ಬೆಂಕಿಗಿಟ್ಟು ನಿಜವಾಗ್ಲೂ ಹೇಳ್ತೀನಿ, ಒಲೆಯಲ್ಲಿ ಅಡುಗೆ ಮಾಡೋದು ಉಂಟಲ್ಲ ನಿಜವಾಗ್ಲೂ ಕಷ್ಟ. ಯಾಕೆಂದರೆ ಕಿಚನ್ ಒಳಗಡೆ ಒಲೆ ಇರೋದೇ ಬೇರೆ, ಹೊರಗಡೆ ಒಲೆ ಹಾಕಿ ಮಾಡೋದೇ ಬೇರೆ. ಅದರಲ್ಲಿ ಗಾಳಿಗೆ ಆ ಒಲೆ ಬೆಂಕಿ ಕೆಟ್ಟು ಹೋಗೋದಾಗಿರ್ಬೋದು, ಆ ಹೊಗೆ ಬರೋದು, ಆ ಹೊಗೆ ಕುಡ್ಕೊಂಡು ಕಣ್ಣಲ್ಲೆಲ್ಲ ನೀರು ಬರೋದು, ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಒಲೆಯಲ್ಲಿ ಅಡುಗೆ ಮಾಡೋದು. ಅಷ್ಟು ಈಸಿ ಅಂತೂ ಇಲ್ಲ. ಸೊ ಎಲ್ಲ ಚಾಪ್ ಮಾಡಿದ್ವಿ. ಅಕ್ಕ ಸೊಪ್ಪನ್ನೆಲ್ಲ ತೊಳೆದ್ಕೊಟ್ಟು, ಕೊತ್ತಂಬರಿ ಸೊಪ್ಪನ್ನೆಲ್ಲ. ಸೊ ಅದನ್ನೆಲ್ಲ ನಾನು ಚಾಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಂದರೆ ಫಸ್ಟಿಗೆ ಎಲ್ಲದನ್ನೂ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡಿಡ್ತಾ ಇದ್ದೀನಿ. ಬೆಂಕಿ ಮತ್ತೆ ಕೆಟ್ಟು ಹೋಗಿತ್ತು. ಮತ್ತೆ ಅದನ್ನು ಹಾಕಿ
ಮತ್ತೆ ಬೆಂಕಿ ಹಾಕೋಣ ಅಂತ ಅದರಲ್ಲೂ ಸೀಮೆಎಣ್ಣೆ ಅಥವಾ ಡೀಸೆಲ್ ಹಾಕ್ಲಿಕ್ಕೂ ಫುಲ್ಲು ಹೊಗೆ ಬರುತ್ತೆ. ನಾನು ಮ್ಯಾಚ್ ಬಾಕ್ಸ್ ಹುಡುಕ್ತಾ ಇದ್ದೀನಿ, ನಮ್ಮ ಹನಿ ಅವರು ಅಕ್ಕ ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತೆಲ್ಲ ಫುಲ್ಲು ಟೀಸ್ ಮಾಡ್ತಾ ಇದ್ರು. ಸೊ ಅಂತೂ ಇಂತೂ ಎಲ್ಲ ಒಚ್ಚೆ ಆಯಿತು, ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಪಾತ್ರೆ ಇಡೋಣ ಅಂತ ಇರ್ತಿದ್ದೀವಿ. ಅವನು ಸ್ವಲ್ಪ ಶೈ ನೇಚರ್ ಅವನಿಗೆ. ಸೊ ಹಾಗಾಗಿ ಕ್ಯಾಮ್ರಾ ಕಾಣಬೇಕು, ಓಡೋಗ್ತೀನಿ ಅಂತಿದ್ದೆ. ಆದರೆ ಲಾಸ್ಟಿಗೆ ನಾವು ಬಿಡ್ಲೇ ಎಲ್ಲ ಕ್ಯಾಮ್ರಾಗೆ ತರಿಸಿದ್ವಿ. ಇನ್ನು ಅವ್ರ ಮನೆ ನಾಯಿ ಅಂತೂ ಇವ್ರು ಏನು ಮಾಡ್ತಿದ್ದಾರೆ ಇವತ್ತು ಅಂತ ಕೂತ್ಕೊಂಡು ನೋಡ್ತಾ ಇತ್ತು. ಅಕ್ಕ ಎಲ್ಲ ಪಾತ್ರೆ ಎಲ್ಲ ತಂದ್ಕೊಟ್ರು, ನಾನು ಇರ್ತಾ ಇದ್ದೀನಿ. 2024 ಮುಗಿತಾ ಬಂತು. ಅವರು ಒಂದಷ್ಟು ಮಕ್ಕಳು ಒಂದಷ್ಟು ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ನಾನು ಹಾಗಾಗಿ ಕೇಳಿದೆ, ನಿಮ್ಮ 2025 ರೆಸೊಲ್ಯೂಷನ್ ಏನು ಅಂತ ಕೇಳಿದೆ. ಅದಕ್ಕೆ ಹನಿ ಹೇಳಿದ್ದು 10th, ಅವಳು ಈ ಸಲ 10th. ಸೊ 10th ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ. ಅಂದರೆ ಇವಾಗಿನ ಮಕ್ಕಳಿಗೆ ಫುಲ್ ಓದೋದ್ರ ಕಡೆನೇ ಕಾನ್ಸಂಟ್ರೇಷನ್ ಇರೋದ್ರಿಂದ ಏನೇ ಕೇಳಿದ್ರು ಅದ್ರ ಬಗ್ಗೆನೇ ಹೇಳ್ತಾರೆ. ರೆಸೊಲ್ಯೂಷನ್ ಸಹ ಅವ್ರಿಗೆ ಅದೇ ಇರುತ್ತೆ, 10th ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, 10th ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ಸ್ ಬರಬೇಕು, ಸ್ಟೇಟಿಗೆ ಫಸ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವಳು ಅಷ್ಟೇ 10th ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಇನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಪಾತ್ರೆ ಎಲ್ಲ ಇಡ್ತಾ ಇದ್ದೀನಿ. ಅಕ್ಕ ತುಪ್ಪ ಎಲ್ಲ ಕೊಟ್ಟು ಹಾಕು ಅಂತ, ಸೊ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಆ ಹೊಗೆಗೆ ಕ್ಯಾಮ್ರಾ ಸಹ ಒಂಥರ ಬ್ಲರ್ ಆಗಿ ಕಾಣ್ತಾ ಇದೆ. ಲೈಟ್ ಸಾಕಾಗ್ತಿಲ್ಲ, ಲೈಟ್ ಮಾಡಕ್ಕೆ ಸಾಕಾಗಲ್ಲ ಅಂತ ರಿಂಗ್ ಲೈಟ್ ಸಹ ಇಟ್ಕೊಂಡಿದ್ದೀವಿ ನಾವು. ಸೊ ನೆಕ್ಸ್ಟ್ ನಾವು ಆಯಿಲ್ನ ಹಾಕ್ತಾ ಇದ್ದೀನಿ ಬಿರಿಯಾನಿಗೆ. ಆ ಹೊಗೆಯಲ್ಲಿ ನಿಂತ್ಕೊಂಡು ಮಾಡೋದು ನಾನು ಫಸ್ಟ್ ಟೈಮ್ ಒಲೆಯಲ್ಲಿ ನಾನು ಅಡುಗೆ ಮಾಡಿದ್ದು. ಅದು ಅಂತ ಹೊರಗಡೆ ಒಲೆಯಲ್ಲಿ ಮಾಡಿದ್ದು ಫಸ್ಟ್ ಟೈಮ್. ಹೊರಗಡೆ ಅಡುಗೆ ಮಾಡಿದ್ದೀವಿ ಅಂದರೆ ಗ್ಯಾಸೆಲ್ಲ ಇಟ್ಕೊಂಡು ಮಾಡಿರ್ತೀವಿ ಅಷ್ಟೇ. ಈಗ ನಮ್ಮ ಕಡೆ ಸುಗ್ಗಿ ಹಬ್ಬ ಎಲ್ಲ ಆಗುತ್ತೆ, ಸೊ ಅದರಲ್ಲೆಲ್ಲ ಗ್ಯಾಸೆಲ್ಲ ಇಟ್ಕೊಂಡು ಹೊರಗಡೆ ಅಡುಗೆ ಮಾಡ್ತೀವಿ. ಬಟ್ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಆ ಹೊಗೆನ ತಗೊಂಡು ಕಣ್ಣೆಲ್ಲ ಫುಲ್ಲು ನೀರು ಬರ್ತಾಯಿದೆ, ಕಣ್ಣೆಲ್ಲ ಫುಲ್ಲು ಉರಿತಾ ಇದೆ. ಸೊ ನಂಗೆ ಆಗ್ತಾನೇ ಇರಲಿಲ್ಲ. ಆದರೂ ಇದೊಂಥರ ಎಂಜಾಯ್ಮೆಂಟು, ಇದು ಮೆಮೊರಿ ಹಾಗೆ ಇರುತ್ತೆ ನಮಗೆ. 2025 ನನಗೆ ಇದೊಂಥರ ಮೆಮೊರಿಯಾಗಿ ಉಳಿಯುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಹಂಶಿತ್ ಅವರು ತುಂಬ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ನನಗೆ ಒಂದು ಕ್ವೆಶನ್ಸಿಗೂ ಆನ್ಸರ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಆ ಸೌದೆ ಒಲೆದು ಹೊಗೆ ಏನು ಬರ್ತಿದೆ ನನಗೆ ಆ ಕಣ್ಣೆಲ್ಲ ಉರಿತಾ ಇತ್ತು, ಸಖತ್ ಉರಿತಾ ಇತ್ತು. ಸೊ ಹಾಗಾಗಿ ಅವ್ರ ಕ್ವೆಶನ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಹೇಳಿದ್ದೆ, ನಾನು ಫುಲ್ ಬಿರಿಯಾನಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಏನು ಕ್ವೆಶನ್ಸ್ ಏನೋ ಕೇಳಿದ್ರು ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಬಟ್ ನೀವು ಕ್ವೆಶನ್ಸ್ ಕೇಳಿ ಅಂತ ಹೇಳಿದ್ದೆ. ಕ್ವೆಶನ್ಸ್ ಕೇಳಿ ತೊಂದರೆ ಇಲ್ಲ, ಬಟ್ ನಂಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಆನ್ಸರ್ ಮಾಡಿದ್ರು ನನಗೆ ರಾಂಗ್ ಆಗುತ್ತೆ ಆನ್ಸರ್ ಅಂತಲೇ ಹೇಳಿದ್ದೆ. ಸಿಲ್ಲಿ ಕ್ವೆಶನ್ಸ್, ಈ ಕಾಮಿಡಿ ಕ್ವೆಶನ್ಸ್ ಇರ್ತಲ್ಲ, ಸೊ ಅದನ್ನು. ಸೊ ಅವ್ರು ಏನು ಮಾಡಿದ್ರು, ಆ ಅಕ್ಕನೂ ಅಷ್ಟೇ ಬಿರಿಯಾನಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಿರಿಯಾನಿದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ರು. ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಲಾಸ್ಟಿಗೆ. ಅದು ಎಷ್ಟು ಗೋಲ್ ಬರ್ತಾ ಇದ್ದೀನಿ ನೋಡಿ. ಅಂದರೆ ಇಯರ್ ಎಂಡಲ್ಲಿ ಈ ಥರ ಎಲ್ಲ ಮಾಡಿ ತಿನ್ನೋದಿದೆಯಲ್ಲ, ಅದೊಂಥರ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸಲ ನಾವು ಈ ಥರ ಮಾಡೋದಲ್ವ. ಸೊ ಹಾಗಾಗಿ ನಾವೆಷ್ಟು ಅಡುಗೆ ಮಾಡ್ತಾಯಿದ್ದೀವಿ, ನಾಯಿನೂ ಅಷ್ಟೇ ನಮ್ಮ ಜೊತೆನೇ ಇತ್ತು ಅಡುಗೆ ಮಾಡಲಿಕ್ಕೆಲ್ಲ. ಸೊ ತುಂಬ ಹೆಲ್ಪ್ ಮಾಡಿದೆ ಪಾಪ, ಅಲ್ಲಿ ಇಲ್ಲಿ ಹೋಗೋದು ಕೂರೋದು ಮಾಡೋದು ಅಂತ. ಪರವಾಗಿಲ್ಲ. ಅಡುಗೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಮಕ್ಕಳು. ಅದರಲ್ಲೂ ಹಂಶಿತ್ತು ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಇದ್ದಾರೆ. ಅಕ್ಕ ಆ ಕ್ವೆಶನ್, ಅಕ್ಕ ಇನ್ನೊಂದು ಕ್ವೆಶನ್ ಇದೆ, ಅಕ್ಕ ಈ ಕ್ವೆಶನಿಗೆ ಆನ್ಸರ್ ಮಾಡಿ ಅಕ್ಕ, ಈ ಕ್ವೆಶನ್ ಆನ್ಸರ್ ಇದು ಈಸಿ ಇದೆ ಅಕ್ಕ ಅಂತೆಲ್ಲ. ಬಟ್ ಒಂದು ಕ್ವೆಶನಿಗೂ ನಾವು ಆನ್ಸರ್ ಮಾಡಲೇ ಇಲ್ಲ. ಅಕ್ಕ ಅಂತೂ ಫುಲ್ ಎಲ್ಲ ಕಡೆ ಓಡಾಡೋದು ಎಲ್ಲ ಮಾಡ್ತಾಯಿದ್ರು. ನನಗೆ ಅದಕ್ಕೆ ಹೇಳಿದೆ, ನನಗಂತೂ ಯಾವ ಕ್ವೆಶನಿಗೂ ಆನ್ಸರ್ ಗೊತ್ತಿಲ್ಲ ಅಂತ. ಫೈನಲಿ
ನಮ್ಮ ಬಿರಿಯಾನಿ ರೆಡಿ ಆಯಿತು, ಚಿಕನ್ ಬಿರಿಯಾನಿ. ಸೊ ಅದ್ರ ಜೊತೆಗೆ ಮೊಸರು ಬಜ್ಜಿ ಸಹ ರೆಡಿ ಆಯಿತು. ಎಲ್ಲ ಅಮ್ಮ ಎಲ್ಲ ತಟ್ಟೆಗೆಲ್ಲ ಹಾಕ್ತಾ ಇದ್ದಾರೆ, ಪ್ಲೇಟ್ಸ್ಗೆಲ್ಲ ಸರ್ವ್ ಮಾಡ್ಕೊಡ್ತಾ ಇದ್ದಾರೆ. ಈ ಥರ ಒಟ್ಟಿಗೆ ಕುತ್ಕೊಂಡು ಹೊರಗಡೆ ಚಳಿ ಕಾಯಿಸ್ತಾ ಕುತ್ಕೊಂಡು ಊಟ ಮಾಡೋದೊಂಥರ ತುಂಬ ಖುಷಿ ಕೊಡುತ್ತೆ. ನಮ್ಮ ಹಳ್ಳಿಗಳಲ್ಲೆಲ್ಲ ಹಿಂಗೆ ಅಪ್ಪ. ಅದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಳ್ಳಿ ಅಂದರೆ. ಇದಕ್ಕೋಸ್ಕರ ಅಂದರೆ ಏನೋ ಒಂದು ಎಂಜಾಯ್ಮೆಂಟ್ ಮಾಡ್ತೀವಿ. ಈ ಸಿಟಿ ಲೈಫ್ ಅಂದರೆ ಹೇಗೆ ಅಂದರೆ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಆ ಪೊಲ್ಯೂಷನ್ಸು ಅದೇ ಆಗುತ್ತೆ. ಸೊ ಈ ಥರನೂ ಎಂಜಾಯ್ ಮಾಡ್ಬೋದು, ಹಳ್ಳಿಗಳಲ್ಲೂ ಈ ಥರ ಎಂಜಾಯ್ ಮಾಡ್ತೀವಿ, ಇಯರ್ ಎಂಡ್ ಪಾರ್ಟಿ ಮಾಡ್ತೀವಿ ಅಂತ. ಸೊ ಇಲ್ಲಿ ನಾನು ಹೇಳ್ತೀನಿ. ಯಾಕೆ ಟೆನ್ಷನ್ನು, ಪ್ರೀತಿಲಿ ಇದ್ದೋನು ಜಗವನ್ನೇ ಗೆದ್ದೋನು, ಪ್ರೀತಿನೇ ನಮ್ಮ. ಹ್ಯಾಪಿ ನ್ಯೂ ಇಯರ್.